ಇದೆ ಏನಂದರೆ ಜಾತ್ಯತೀತ ಜನತಾದಳ 25 ವರ್ಷ ಆಗಿದೆ. ಅದಕ್ಕೆ ಒಂದು ಸಂಭ್ರಮನ ಆಚರಣೆ ಮಾಡಬೇಕು ಅಂತ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು ಮತ್ತು ಕೇಂದ್ರ ಮಂತ್ರಿಗಳು ಮತ್ತು ಜಾತ್ಯತೀತ ಜನತಾದಳದ ಅಧ್ಯಕ್ಷರಾದಂಥ ಕುಮಾರಸ್ವಾಮಿಯವರು, ಯುವ ಜನತಾದಳದ ಅಧ್ಯಕ್ಷರಾದಂಥ ನಿಖಿಲ್ ಸ್ವಾಮಿಯವರು ಮತ್ತು ಪಕ್ಷದ ಮುಖಂಡರೆಲ್ಲ ಸೇರಿ 21-22ನೇ ತಾರೀಕು ಬೆಂಗಳೂರು ಕೇಂದ್ರ ಕಚೇರಿಯಲ್ಲಿ 25 ವರ್ಷ ತುಂಬಿರೋದ್ರಿಂದ ಬೆಳ್ಳಿ ಹಬ್ಬ ಆಚರಣೆ ಮಾಡಬೇಕು ಅಂತ ಹೇಳಿ ನಮಗೆಲ್ಲ ಒಂದು ಮೀಟಿಂಗ್ ಕರೆದು ಜಿಲ್ಲಾಧ್ಯಕ್ಷಗಳನ್ನ ಮತ್ತು ಕ್ಯಾಂಡಿಡೇಟ್ಗಳಾದಂಥ ಅವ್ರನ್ನೆಲ್ಲ ಕರೆದು ಮೊನ್ನೆ ಒಂದು 4-5 ದಿವಸದಿಂದ ಅವರು ಎಲ್ಲನೂ ವಿಸ್ತಾರವಾಗಿ ನಮ್ಮ ನಿಖಿಲ್ ಕುಮಾರಸ್ವಾಮಿ ತಿಳಿಸಿದ್ರು. ಏನು 21ನೇ ತಾರೀಕು ಏನು ಮುಖ್ಯವಾಗಿ ಏನಂದರೆ ಈ ದೇಶದ ಮಾಜಿ ಪ್ರಧಾನಮಂತ್ರಿಗಳಾದಂಥ ದೇವೇಗೌಡರು 25 ವರ್ಷದಲ್ಲಿ ಏನು ಸಾಧನೆ ಮಾಡಿದ್ದಾರೆ, ಮತ್ತು ಅವರು ರಾಜ್ಯದ ಮುಖ್ಯಮಂತ್ರಿಗಳಾದ ಮೇಲೆ ಏನು ಮಾಡಿದ್ದಾರೆ, ಕೇಂದ್ರದ ಪ್ರಧಾನಮಂತ್ರಿಗಳಾದಾಗ ಏನು ಮಾಡಿದ್ದಾರೆ ಅಂತ ಅವ್ರದ್ದೊಂದು ಹಿಸ್ಟ್ರಿ, ಮತ್ತು ಅದೇ ರೀತಿ ರಾಜ್ಯದಲ್ಲಿ 2 ಸಲ ಮುಖ್ಯಮಂತ್ರಿಗಳಾದಂಥ HD ಕುಮಾರಸ್ವಾಮಿ ಅವರು ಏನು ಮಾಡಿದ್ದಾರೆ, ಈ ಕೇಂದ್ರ ಸರ್ಕಾರದಲ್ಲಿ ಇದು ಏನೇನು ಮಾಡ್ತಾರೆ ಅಂತ ವಸ್ತು ಪ್ರದರ್ಶನ ಮಾಡಬೇಕು ಅಂತ ಎಲ್ಲ ಒತ್ತಾಯ ಮಾಡಿದ್ದರಿಂದ 25 ವರ್ಷದಲ್ಲಿ ಏನೇನು ಪಾರ್ಟಿ ಡೆವಲಪ್ಮೆಂಟ್ ಆಯಿತು, ಪಾರ್ಟಿಗೆ ಯಾವ್ಯಾವ ರೀತಿ ಪಾರ್ಟಿ ಕಟ್ಟಿದ್ರು, ಯಾರ್ಯಾರು ಇದಕ್ಕೆ ಬೆಳವಣಿಗೆ ಆಗಬೇಕಾದ್ರೆ ಇಷ್ಟೆಲ್ಲ ಯಾರ್ಯಾರು ಕಾರ್ಯಕರ್ತರು ಅಂತೇಳಿ ಅದನ್ನೆಲ್ಲ ನಾವು ತಿಳಿಸ್ಬೇಕಾಗ್ತದೆ. ಆದ್ದರಿಂದ ನೀವು ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿ ಕರೆದು ಒಂದೊಂದು ತಾಲೂಕಿಂದ ಮಿನಿಮಮ್ 250 ಜನ ಯಾರು JDS ಮುಖಂಡರಿದ್ದಾರೆ, ಯಾರು ಕಾರ್ಯಕರ್ತರಿದ್ದಾರೆ, ಯಾರು ಅಭಿಮಾನಿಗಳು, JDS ಅಂದರೆ ಏನು ಅಂತ ಯಾಕೆ ವಿಶೇಷವಾಗಿ ಇಷ್ಟು ಜನ ಬರಲೇಬೇಕು ಅಂದರೆ, ಊರಿಗೆ 5-5 ಜನ ಆದರೂ ಯಾಕೆ ಬರಬೇಕು ಅಂದರೆ ವಸ್ತು ಪ್ರದರ್ಶನ ಇದು 21ನೇ ತಾರೀಕಿಂದ 25ರ ತನಕ ಇದೆ. 22ನೇ ತಾರೀಕು ಒಂದು ನ್ಯಾಷನಲ್ ಕಾರ್ಯಕಾರಿ ಸಮಿತಿ ನಡೆಯೋದ್ರಿಂದ ಅಲ್ಲಿ ಮೀಟಿಂಗ್ ಇರೋದ್ರಿಂದ ಅವತ್ತು ಒಕ್ಕಲಿನಿಂದ ರಾಜ್ಯಾಧ್ಯಕ್ಷರನ್ನ ಮತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನ ಆಯ್ಕೆ ಮಾಡಬೇಕಾಗಿರೋದ್ರಿಂದ ಎಲ್ಲ ಕಾರ್ಯಕರ್ತರು ಮುಖಂಡರು ಖುದ್ದಾಗಿ ಬರಲೇಬೇಕು ಅಂತ ನಮ್ಗೆ ಆದೇಶ ಮಾಡಿರೋದ್ರಿಂದ ಪ್ರತಿಯೊಂದು ತಾಲೂಕಿಂದ 200-250 ಜನ ಬರಲೇಬೇಕು 22ನೇ ತಾರೀಕು ಅಂತ ಹೇಳಿದ್ದಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ. ಇವತ್ತು ದೇಶದಲ್ಲಿ ನಾವು ತಿಳ್ಕೊಬೇಕಂದ್ರೆ ಪಂಜಾಬ್ ಒಂದು ಉದಾಹರಣೆ ಹೇಳಕ್ಕೆ ಬಯಸ್ತೀನಿ. ಪಂಜಾಬಲ್ಲಿ ಭತ್ತದ ತಳಿ ಇದೆಯಲ್ಲ, ಭತ್ತದ ತಳಿಗೆ ದೇವೇಗೌಡರು ಹೆಸರಿಟ್ಟಿದ್ದಾರೆ ಪಂಜಾಬಲ್ಲಿ. ಅದೇ ರೀತಿ ಉತ್ತರ ಕರ್ನಾಟಕದ ಕಡೆ ಹೋದರೆ ನಮ್ಮ ಕಡೆಯಿಂದ ನಾನು ನೋಡಲ್ಲ, ಉತ್ತರ ಕನ್ನಡ 3-4 ಕಡೆ ದೇವೇಗೌಡ ಪ್ರತಿಮೆನ ಇಟ್ಟಿದ್ದಾರೆ. ಅಂದರೆ ದೇವೇಗೌಡ ಸಾಧನೆ ಎಷ್ಟು ಅಂತ ನಮ್ಗೆ ಗೊತ್ತಾಗಿರೋದು ಇನ್ನೂ ಮಿಗಿಲಾಗಿರೋದ್ರಿಂದ ಉದ್ದೇಶದಿಂದ ವಸ್ತು ಪ್ರದರ್ಶನ ಇಡ್ತಾ ಇದ್ದೀವಿ. ಯಾರು ನಮ್ಮ JDS ಮುಖಂಡರಿದ್ದಾರೆ, ಯಾರು ಕಾರ್ಯಕರ್ತರು ಖುದ್ದಾಗಿ ಬಂದು ಅದನ್ನೆಲ್ಲ ಪರಿಶೀಲನೆ ಮಾಡಬೇಕು. ಆದ್ದರಿಂದ ನೀವು ತಪ್ಪದೆ ಪತ್ರಿಕಾಗೋಷ್ಠಿ ಕರೆದು ಎಲ್ಲರಿಗೂ ವಿಚಾರ ಮುಟ್ಟಿಸ್ಬೇಕು ಅಂತ ಹೇಳಿರೋದ್ರಿಂದ ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಆದ್ದರಿಂದ ಚಿಕ್ಕಬಳ್ಳಾಪುರ ಜನತೆಗೆ ಮತ್ತು ನಮ್ಮದು 5 ತಾಲೂಕು, ಚಿಂತಾಮಣಿ ಇರ್ಬೋದು, ಬಾಗೇಪಲ್ಲಿ ಇರ್ಬೋದು, ಗೌರಿಬಿದನೂರು ಇರ್ಬೋದು, ಗುಡಿಬಂಡೆ ಇರ್ಬೋದು, ಮಂಚೇನಹಳ್ಳಿ ಇರ್ಬೋದು, ಎಲ್ಲ ತಾಲೂಕಿನಿಂದ ನಮ್ಮ JDS ಕಾರ್ಯಕರ್ತರು ಮುಖಂಡರು ಖುದ್ದಾಗಿ ವಾಲಂಟ್ರಿಯಾಗಿ ಬರಬೇಕು ಅಂತ ಈ ಮೂಲಕ ಮಾಧ್ಯಮದ ಮುಖಾಂತರ ನಾನೆಲ್ಲ JDS ಕಾರ್ಯಕರ್ತರಲ್ಲಿ ಮುಖಂಡರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಸಮಾವೇಶದಲ್ಲಿ ರಾಷ್ಟ್ರೀಯ ಕಾರ್ಯಕಾರಿ ಸಮಿತಿ ಸದಸ್ಯರುಗಳೆಲ್ಲ ಬರ್ತಾರೆ. ನಮ್ಮ JDS ವಿರೋಧ ಪಕ್ಷದ ನಾಯಕರಾದಂಥ ಸುರೇಶ್ ಬಾಬು ಅವರು ಇರ್ತಾರೆ, ಭೋಜೇಗೌಡರು ಇರ್ತಾರೆ, ಮತ್ತು ನಮ್ಮ ಇವಾಗ ಹೊಸದಾಗಿ ಕೋರ್ ಕಮಿಟಿ ಇನ್ನೊಂದು ವಿಶೇಷವಾಗಿ ನಮ್ಮ ಜಿಲ್ಲೆಗೆ ಸಿಕ್ಕಿದೆ. ಹೊಸದಾಗಿ ಕೋರ್ ಕಮಿಟಿನ ಮಾಡಿದ್ದಾರೆ. ಜಾತ್ಯತೀತ ಜನತಾದಳದ ಕೋರ್ ಕಮಿಟಿ ಅಧ್ಯಕ್ಷರಾಗಿ JK ಕೃಷ್ಣಾರೆಡ್ಡಿ ಅವ್ರನ್ನ ಮೊನ್ನೆ ಆಯ್ಕೆ ಮಾಡಿದ ವಿರೋಧವಾಗಿ ನಾವು ಇವತ್ತು ಈ ನಮ್ಮ ತಾಲೂಕಿನ ಮತ್ತು ಜಿಲ್ಲೆಯ ಎಲ್ಲ ಮುಖಂಡರ ಪರವಾಗಿ JK ಕೃಷ್ಣಾರೆಡ್ಡಿ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. JK ಕೃಷ್ಣಾರೆಡ್ಡಿ ಅವರು ಮೊನ್ನೆ ತಾನೇ ಅಲ್ಲಿ ನಮ್ಮನ್ನು ನರಸಿಂಹಮೂರ್ತಿಯನ್ನು ಎಲ್ಲ ನಮ್ಮ ತಾಲೂಕು ಎಲ್ಲ 5 ತಾಲೂಕು ಮುಖಂಡರುಗಳನ್ನೆಲ್ಲ ಕರೆಸಿ ಅವತ್ತು ಅವ್ರು ಹೇಳಿದ್ದಾರೆ. ಆದ್ದರಿಂದ ನಾವು ಇನ್ನೊಂದು ಮರ್ತುಬಿಟ್ಟೆ, ತಾವು ಇದರ ಜೊತೆಗೆ ಎಲ್ಲ ತಾಲೂಕು ಅಧ್ಯಕ್ಷರಲ್ಲಿ ಮತ್ತೊಮ್ಮೆ ವಿನಂತಿ ಮಾಡ್ತಾಯಿದ್ದೀನಿ. ನಮ್ಮದು ಮಿಸ್ಡ್ ಕಾಲ್ ಅಭಿಯಾನ ಅಂದರೆ ಸದಸ್ಯತ್ವ, ಜಾತ್ಯತೀತ ಜನತಾದಳ ಸದಸ್ಯತ್ವ ಸ್ವಲ್ಪ ತಡವಾಗಿದೆ ಅಂಥೇಳಿ ಮೊನ್ನೆ ನಿಖಿಲ್ ಕುಮಾರಸ್ವಾಮಿ ಅವರು ನೇರವಾಗಿ ನಮಗೆ ಆದೇಶ ಮಾಡಿದ್ದಾರೆ. ಏನೇ ಮಾಡಿದ್ರೆ 1 ತಿಂಗಳೊಳಗೆ ನೀವು 15,000 ಮೆಂಬರ್ಶಿಪ್ಪನ್ನು ಮಾಡಲೇಬೇಕು ಅಂತ ಹೇಳಿದ್ದಾರೆ. ಅದನ್ನು ತಾಲೂಕು ಅಧ್ಯಕ್ಷರಲ್ಲಿ ನಾನು ಇನ್ನೊಂದು ಸಲ ವಿನಂತಿ ಮಾಡ್ತಾಯಿದ್ದೀನಿ, ಅದಕ್ಕೆ ಹೆಚ್ಚಿನ ಗಮನ ಕೊಡಬೇಕು. ಆದಷ್ಟು ಬೇಗನೆ ನಾವು ಒಂದು 15,000 ಮೆಂಬರ್ಶಿಪ್ಪನ್ನ ಮಾಡಲೇಬೇಕಾಗಿದೆ. ಆದ್ದರಿಂದ ದಯವಿಟ್ಟು ಎಲ್ಲ ತಾಲೂಕು ಅಧ್ಯಕ್ಷರು ಇನ್ನು ಮುಂದೆ ಸ್ವಲ್ಪ ಟೈಮು 1 ಅವರ್ 2 ಅವರ್ ಟೈಮ್ ಕೊಟ್ಟು ಮೆಂಬರ್ಶಿಪ್ ಮಾಡಬೇಕು ಅಂತ ನಮ್ಮ ತಾಲೂಕು ಅಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಎಸ್ಆಕೋಟೆಕ್ ಆರ್ಒ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ 5,500ಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ.
5,500 ಇಲ್ಲಿ ನಮ್ಮ ಅಂಗಡಿಯಲ್ಲಿ RO UV UF TDS ಖಾಲಿ 5,500 ಬರುತ್ತೆ ನಮ್ಮ ಅಂಗಡಿಯಲ್ಲಿ. ಬನ್ನಿ. ನಮ್ಮ ಲೊಕೇಶನ್ ಬಂದು ಎಸ್ ಅಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಆಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ 2ನೇ ಅಂಗಡಿ ಬರುತ್ತೆ.